ಅಯೋಧ್ಯೆಯ ನೆಪದಲ್ಲಿ ದೆಹಲಿಗೆ ಹೊರಟ ಮಾಜಿ ಸಿಎಂ ಎಚ್ಡಿಕೆ ಇವತ್ತು ಕುಟುಂಬ ಸಮೇತ ದೆಹಲಿಗೆ ತೆರಳುತ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್, ಸೊಸೆ ರೇವತಿ ಜೊತೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅಯೋಧ್ಯೆಯ ನೆಪದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ತಮ್ಮ ಇಡೀ ಕುಟುಂಬ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಗ, ಸೊಸೆ ಮತ್ತು ಮಡದಿ ಎಲ್ಲರೂ ಒಟ್ಟಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿ ಬಿಜೆಪಿ ನಾಯಕರ ಜೊತೆ ಮಾತುಕತೆಗೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ಅವಕಾಶ ಸಿಕ್ಕರೆ ಅಮಿತ್ ಶಾ ಭೇಟಿ ಮಾಡಲಿದ್ದಾರೆ ಕುಮಾರಸ್ವಾಮಿ ಅವರು. ನಂತರ ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ತೆರಳಲಿದ್ದಾರೆ ಎಚ್ಡಿಕೆ ಫ್ಯಾಮಿಲಿ. ಇಲ್ಲಿ ಎರಡು ತರದ್ದು ಇದೆ. ಒಂದು, ಬಿಜೆಪಿ ನಾಯಕರನ್ನ ಭೇಟಿ ಆಗಬೇಕು, ಹೈಕಮಾಂಡ್ ನಾಯಕರನ್ನ, ಅಮಿತ್ ಶಾ ಅವರನ್ನ ಭೇಟಿ ಆಗಬೇಕು. ಕಾರಣ, ಈ ಲೋಕಸಭಾ ಚುನಾವಣಾ ಹತ್ರ ಬರ್ತಾ ಇದೆ. ಅದೇ ಸೀಟು ಹಂಚಿಕೆಯಲ್ಲಿ ಇನ್ನೂ ಕ್ಲಾರಿಟಿ ಅನ್ನೋದಿಲ್ಲ. ಅಂದ್ರೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡುವಷ್ಟು ಕ್ಲಾರಿಟಿ ಇಲ್ಲ. ಮಾತುಕತೆ ನಡೆಸಲೇಬೇಕಾಗತ್ತೆ. ಬಟ್ ಸಮಯ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ಅವಕಾಶವನ್ನ ಬಿಜೆಪಿ ನಾಯಕರು ಸದ್ಯಕ್ಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ದೆಹಲಿಗೆ ಹೋಗುವ ನೆಪ ಜೊತೆಗೆ ಅಯೋಧ್ಯೆಗೂ ಕೂಡ ಹೋಗಿ ಬರುವಂತಹ ಹಿನ್ನೆಲೆಯಲ್ಲಿ ಇಡೀ ಫ್ಯಾಮಿಲಿ ಸಮೇತ ಇವತ್ತು ತೆರಳುತ್ತಾ ಇದ್ದಾರೆ. ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತಾರಲ್ಲ, ಆ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು, ಇಡೀ ಫ್ಯಾಮಿಲಿ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, ನಾವು ರಾಮನ ಭಕ್ತರು, ಬಿಜೆಪಿಗೆ ನಾವು ಮೈತ್ರಿ ಆದ ನಂತರ ನಾವು ಆ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಬಿಜೆಪಿ ಕಾರ್ಯಕರ್ತರಿಗೂ ಪಾಸ್ ಮಾಡಬೇಕಾಗಿದೆ. ಅದರ ಜೊತೆಗೆ ಹೆಂಗೂ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, ದೆಹಲಿಗೆ ಬರ್ತಾ ಇದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್ ನಾಯಕರಿಗೂ ಕೂಡ ಪಾಸ್ ಮಾಡಬೇಕಾಗಿದೆ. ಅವಕಾಶ ಸಿಕ್ಕಿದ್ರೆ ಮಾತುಕತೆ ಮುಗಿಸಿಯೇ ಬರೋಣ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಕುಮಾರಸ್ವಾಮಿ ಅವರು. ಅಯೋಧ್ಯೆಗೆ ಹೋಗುವ ನೆಪದಲ್ಲಿ ದೆಹಲಿ ನಾಯಕರನ್ನ ಕೂಡ ಭೇಟಿ ಆಗಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ಸಾಧ್ಯ ಆಗತ್ತಾ? ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ತಮ್ಮದೇ ರೀತಿಯಲ್ಲಿ? ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ, ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಈಗಾಗಲೇ ಫಿಕ್ಸ್ ಆಗಿದೆ. ಜೊತೆಗೆ ದೇಶಾದ್ಯಂತ ಇದಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಯೋಧ್ಯೆಗೆ ಬರುವಂತೆ ಆಹ್ವಾನ ಕೂಡ ಈಗ ಸಿಕ್ಕಿರುವಂತದ್ದು. ಈ ಹಿನ್ನೆಲೆ ಇವತ್ತು ಕುಟುಂಬ ಸಮೇತ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಅಲ್ಲಿ ಏನಾದ್ರೂ ಅವಕಾಶ ಸಿಕ್ಕಿರುವಂತ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆಗಳು ಇದೆ. ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಅಯೋಧ್ಯೆ ವಿಚಾರದಲ್ಲಿ ಸಾಕಷ್ಟು ತೊಡಗಿಕೊಂಡಿದ್ದಾರೆ, ಬ್ಯುಸಿ ಆಗಿದ್ದಾರೆ. ಈ ನೆಲೆಯಲ್ಲಿ ಸಿಗೋದು ಭೇಟಿಗೆ ಸಾಧ್ಯತೆಗಳು ಕಷ್ಟ ಸಾಧ್ಯತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಸಿಕ್ಕಂತ ಸಂದರ್ಭದಲ್ಲಿ ಮಾತುಕತೆ ಆಡುವ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರ ಒಂದು ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಇದಾಗ್ಲೇ ಮೊದಲೇ ಫಿಕ್ಸ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಾಮ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರಿಗೆ ಆಹ್ವಾನ ಬಂದಿತ್ತು. ಆ ಆಹ್ವಾನವನ್ನ ಸ್ವೀಕರಿಸಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಅಲ್ಲಿಂದ ಅಯೋಧ್ಯೆಗೆ, ಉತ್ತರ ಪ್ರದೇಶ ಅಯೋಧ್ಯೆಗೆ ತೆರಳುವಂತ ಒಂದು ಪ್ಲಾನ್ ಇರುವಂತದ್ದು ಈಗಾಗಲೇ ಫಿಕ್ಸ್ ಆಗಿರೋದ್ರಿಂದ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ಬೋದು. ಸಿಕ್ಕಿದಂತ ಸಂದರ್ಭದಲ್ಲಿ ಮಾತುಕತೆ ಆಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ನೀತಿ. ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.